ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇದೆಲ್ಲ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಎಣ್ಣೆ ಏಟಲ್ ನಡೆದಂತಹ ಕಿರಿಕಾದ್ರೆ ರಾಮನಗರದಲ್ಲಿ ಮತ್ತೊಂದು ವಿಚಿತ್ರ ನಡೆದು ಹೋಗಿದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಹುಚ್ಚಾಟನ ಅಥವಾ ವಾಮಾಚಾರನ ಅನ್ನುವಂಥ ಕನ್ಫ್ಯೂಷನ್ ಜನರಿಗೆ. ಯಾಕಂದ್ರೆ ಹೊಸ ವರ್ಷದ ಸಂಭ್ರಮದಲ್ಲಿ ಬೆಳಗ್ಗೆದ್ದು ರಸ್ತೆಗೆ ಬಂದವರಿಗೆ ಕಾಣಿಸಿದ್ದು ನಿಂಬೆಹಣ್ಣು, ಮೊಟ್ಟೆ ಹಾಗೆ ಗೊಂಬೆ. ಗಾಬರಿ ಆಗ್ಬಿಟ್ರು ಜನ. ಏಕಾಏಕಿ ರಸ್ತೆಯಲ್ಲಿ ಈ ರೀತಿಯಾದಂತಹ ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ನೋಡಿ ತಡರಾತ್ರಿ ನಡು ರಸ್ತೆಯಲ್ಲಿ ವಾಮಾಚಾರ ಮಾಡಿದಂಥ ಅನುಮಾನ ಜನರಿಗೆ ಕಾಡ್ತಾ ಇದೆ. ನಿಂಬೆ ಗೊಂಬೆ ಇಟ್ಟು ಮೊಟ್ಟೆ ಹೊಡೆದಿರೋದ್ರಿಂದ ಆತಂಕಗೊಂಡಿದ್ದಾರೆ ಏರಿಯಾದ ಜನ. ಚನ್ನಪಟ್ಟಣ ತಾಲೂಕಿನ ಅಂಬೇಡ್ಕರ್ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಹೊಸ ವರ್ಷದ ಖುಷಿಯಲ್ಲಿದ್ರು. ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಿ ಸಂಭ್ರಮ ಪಟ್ಟು ನೆಮ್ಮದಿಯಾಗಿ ಮನೇಲಿ ಮಲಗಿದ್ದಾರೆ. ಇವತ್ತು ಹೊಸದಾಗಿ ಹೊಸ ವರ್ಷವನ್ನ ಶುರು ಮಾಡೋಣ ಅಂತ ಹೇಳಿ ಜೋಶಲ್ಲಿ ಎದ್ದು ರಸ್ತೆಗೆ ಬಂದ್ರೆ ಎಲ್ಲರೂ ಗಾಬರಿ ಆಗ್ಬಿಟ್ಟಿದ್ದಾರೆ. ರಸ್ತೆನಲ್ಲಿದ್ದಂಥ ಈ ವಸ್ತುಗಳನ್ನ ನೋಡಿ. ನಿಂಬೆ, ಗೊಂಬೆ ಹಾಗೆ ಮೊಟ್ಟೆಯನ್ನ ಹೊಡೆದಿದ್ದಾರೆ. ಪೂಜೆ ಮಾಡಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಟ್ ಇಂಥದ್ದೊಂದು ಕಿಡಿಗೇಡಿ ಕೃತ್ಯವನ್ನ ಮಾಡಿದವರು ಯಾರು? ನಿಜಕ್ಕೂ ವಾಮಾಚಾರ ಮಾಡಲಾಗಿದ್ಯಾ? ಮಾಡಿದ್ರೆ ಯಾರು ಮಾಡಿದ್ದಾರೆ? ಅಥವಾ ಜನರನ್ನ ಹೆದರಿಸೋದಕ್ಕೆ ಅಂತ ಹೇಳಿ ಇಂಥದ್ದೊಂದು ಕಿಡಿಗೇಡಿ ಕೃತ್ಯವನ್ನ ಯಾರಾದ್ರೂ ಮಾಡಿದ್ರಾ? ಈ ಬಗ್ಗೆ ತನಿಖೆ ಆಗ್ಬೇಕು. ಚನ್ನಪಟ್ಟಣ ತಾಲೂಕಿನ ಅಂಬೇಡ್ಕರ್ ನಗರದಲ್ಲಾಗಿರುವಂತಹ ಘಟನೆ ಇದು. ಬೆಳ್ಳಂಬೆಳಗ್ಗೆ ವಾಮಾಚಾರದ ಈ ದೃಶ್ಯಗಳನ್ನ ನಡು ರಸ್ತೆಯಲ್ಲಿ ನೋಡಿದಂತಹ ಜನ ಗಾಬರಿಗೊಂಡಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.